ಹಾಯ್ ಎವ್ರಿವನ್. ಈಗ ನಾವು ಫೈಂಡ್ 269 ಈಸ್ ಅ ಪ್ರೈಮ್ ಆರ್ ನಾಟ್. ಇಲ್ಲಿ ಕೊಟ್ಟಂತಹ ನಂಬರು ಪ್ರೈಮ್ ನಂಬರ್ ಹೌದೋ ಅಲ್ಲೋ ಎನ್ನುವುದನ್ನು ಈಗ ನಾವು ಕಂಡುಹಿಡಿಯೋಣ. ಸೊ ಇಲ್ಲಿ ಪ್ರೈಮ್ ನಂಬರ್ ಅಂದ್ರೆ ಏನು? ಪ್ರೈಮ್ ನಂಬರ್ ಅಂದ್ರೆ ನಂಬರು ಮತ್ತು ಕೊಟ್ಟಂತಹ ನಂಬರು ಮತ್ತು ಒಂದರಿಂದ ಮಾತ್ರ ಅದು ಏನು ಆಗಬೇಕು, ಕಂಪ್ಲೀಟಾಗಿ ಡಿವೈಡ್ ಆಗಬೇಕು ಅಂಥ ಒಂದು ನಂಬರ್ಗಳು, ಮತ್ತು ಅದು ಬೇರೆ ಯಾವುದೇ ಟೇಬಲಲ್ಲಿ ಬರಬಾರ್ದು. ಅಂಥ ನಂಬರ್ಗಳಿಗೆ ಏನಂತಾರೆ? ಪ್ರೈಮ್ ನಂಬರ್ಗಳಂತಾರೆ. ಸೊ ಇಲ್ಲಿ 2, 3, 5, 7, 11, 13, 17, 19 ಇವೆಲ್ಲ ಪ್ರೈಮ್ ನಂಬರ್ಸು. ಸೊ ಅದೇ ರೀತಿ ಇಲ್ಲಿ ದೊಡ್ಡ ನಂಬರು 269 ಈ ಥರ ಕೊಟ್ಟಾಗ ಅದನ್ನು ಯಾವ ರೀತಿ ಫೈಂಡ್ ಮಾಡೋದಂದಾಗ, ಸೊ ಇಲ್ಲಿ 269 ಅನ್ನೋದು ಇದು ಪರ್ಫೆಕ್ಟ್ ಸ್ಕ್ವೇರ್ ಆಗಿರುವಂಥ 289 ಏನಿದೆಯಲ್ಲ ಅದರ ಕೆಳಗಡೆ ಬರುತ್ತೆ. ಸೊ ಇಲ್ಲಿ 17 ಸ್ಕ್ವೇರ್ ನೋಡ್ಬೋದು, 289 ಆಗುತ್ತೆ. ಸೊ ಇಲ್ಲಿ ಇದು 289 ಕೆಳಗಡೆ ಬರುತ್ತಲ್ವ. ಸೊ ಇಲ್ಲಿ ಅವಾಗ ನಾವು 289 ಸ್ಕ್ವೇರ್ ರೂಟ್ ತಗೋಬೇಕು. ಎಷ್ಟಾಗುತ್ತೆ? 17 ಬರುತ್ತೆ. ನೆಕ್ಸ್ಟ್ 17 ಬರುತ್ತೆ. ನೆಕ್ಸ್ಟ್ 17 ಕೆಳಗಡೆ ಇರುವಂಥ ಎಲ್ಲ ಪ್ರೈಮ್ ನಂಬರ್ಸ್ಗಳನ್ನು ಬರ್ಕೋಬೇಕು. ಸೊ 17 ಕೆಳಗಡೆ ಬರ್ತಕ್ಕಂಥ ಎಲ್ಲ ಪ್ರೈಮ್ ನಂಬರ್ಸ್ ಅಂದರೆ 17 ಕೂಡ ಇಲ್ಲಿ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ 2, 3, 5, 7, 11, 13, 17 ಆಗುತ್ತೆ. ಸೊ ಇಲ್ಲಿ ಬಂದಂತಹ ಪ್ರೈಮ್ ನಂಬರ್ಸ್ ಏನಿದೆಯಲ್ಲ ಅವುಗಳಿಂದ 269 ಕಂಪ್ಲೀಟಾಗಿ ಭಾಗ ಆಗುತ್ತೋ ಇಲ್ಲೋ ಅನ್ನೋದನ್ನು ನಾವು ಚೆಕ್ ಮಾಡಬೇಕು. ಸೊ ಇಲ್ಲಿ 2ರಿಂದನೂ ಆಗೋದಿಲ್ಲ, ಯಾಕಂದರೆ ಇವನ್ ನಂಬರ್ ಆಗಿರಬೇಕು. 3ರಿಂದನೂ ಆಗೋದಿಲ್ಲ, ಯಾಕಂದರೆ 9, 15, 2, 17 ಆಗುತ್ತೆ. ಸೊ ಇಲ್ಲಿ ಸಿಂಗಲ್ ಡಿಜಿಟ್ 17, 8 ಬರುತ್ತೆ. ಸೊ 3ರಿಂದನೂ ಆಗೋದಿಲ್ಲ. 5ರಿಂದ ಆಗಬೇಕಂದ್ರೆ 0 ಅಥವಾ 5ರಿಂದ ಕೊನೆಗೊಂಡಿರಬೇಕು. ಸೊ 5ರಿಂದನೂ ಆಗೋದಿಲ್ಲ. 7ರಿಂದ ಮಾಡಿ ನೋಡೋದಾದರೆ 7 3 21, 5 ಉಳಿತು 59 ಆಗುತ್ತೆ, ಇದು ಆಗೋದಿಲ್ಲ. ನೆಕ್ಸ್ಟ್ 11 22, 4 ಉಳಿತು, ಇದು ಆಗೋದಿಲ್ಲ. 13 26 ಆಗೋದಿಲ್ಲ. 17 1 17. ನೆಕ್ಸ್ಟ್ ಇಲ್ಲಿ 9 ಉಳಿತು, ಸೊ ಇದು ಕೂಡ ಆಗೋದಿಲ್ಲ. ಸೊ ಯಾವುದೇ ಪ್ರೈಮ್ ನಂಬರಿಂದ ಇದು ಭಾಗ ಆಗೋದಿಲ್ಲ ಅಂದಾಗ ಅದು 269 ಏನಾಗಿರುತ್ತೆ? ಪ್ರೈಮ್ ನಂಬರ್ ಆಗಿರುತ್ತೆ. ಈ ರೀತಿಯಾಗಿ ನಾವು ಪ್ರೈಮ್ ನಂಬರನ್ನು ಈಸಿಯಾಗಿ ಫೈಂಡ್ ಮಾಡ್ಬೋದು.